ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 9 ಗಂಟೆ ಆಗಿತ್ತು. ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರೇಷ್ಮೆ ಹುಳ ಬಂದಿದ್ದು ಅಂತೇಳಿ ಅಮ್ಮ ಮೆಸ್ಗೆಲ್ಲ ಪೇಪರ್ ಜೋಡಿಸ್ತಾಯಿದ್ರು. ಅದನ್ನು ಪೇಪರ್ ಜೋಡಿಸಿ ಅದ್ರ ಮೇಲೆ ರೇಷ್ಮೆ ಹುಳಗಳನ್ನೆಲ್ಲ ಅವರು ಒಂದು ಬಾಕ್ಸಲ್ಲಿ ತಂದು ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಇದನ್ನೆಲ್ಲ ತುಂಬ ತೆಳುವಾಗಿ ಈ ರೀತಿ ಹಾಕಬೇಕು. ತುಂಬ ಸಣ್ಣಗಿದೆ ಹುಳಗಳು, ಅದು ಗೊತ್ತಾಗೋದು ಕಾಣಿಸಲ್ಲ, ತುಂಬ ಸಣ್ಣಗಿದೆ. ಹಾಗಾಗಿ ಇದು ಸೊಪ್ಪು ಜೊತೆಯಲ್ಲಿ ತಂದು ಕೊಟ್ಟಿರ್ತಾರೆ. ಸೊಪ್ಪು ಸೇರಿಸಿ ಮಿಕ್ಸಲ್ಲಿರುತ್ತೆ. ಈ ಥರ ತೆಳುವಾಗಿ ಹಾಕಬೇಕು. ಇಷ್ಟಿದೆ ಹುಳು. ಇಷ್ಟಿರೋ ರೇಷ್ಮೆ ಹುಳು ಸುಮಾರು ಒಂದು 9 ಬಾಕ್ಸ್ ಮಿಸ್ಗಾಗ್ಬೋದು. ಈಗ ನೋಡಿದ್ರೆ ಸುಮಾರಾಗಿ ಸ್ವಲ್ಪ ಕಾಣಿಸುತ್ತೆ. ಇಷ್ಟಿರೋದು ಅಷ್ಟು ಒಂದು 9 ಮಿಸ್ಸಷ್ಟು ಆಗೇ ಆಗುತ್ತೆ. ಅದರಲ್ಲೂ ರೇಷ್ಮೆ ಹುಳುವನ್ನು ಸಾಕೋದು ತುಂಬ ಈಸಿ ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಅಂತಲೂ ಹೇಳೋಕ್ಕಾಗಲ್ಲ. ಏಕೆ ಅಂತ ಅಂದರೆ ಅದನ್ನು ಸೊಪ್ಪು ತರಬೇಕು, ಟೈಮ್ ಕರೆಕ್ಟಾಗಿ ಸೊಪ್ಪು ಹಾಕಬೇಕು ಅದಕ್ಕೆ, ಮತ್ತು ಅದಕ್ಕೆಲ್ಲ ಸುಣ್ಣದೂಳು ಅಂತ ಬರುತ್ತೆ, ಸುಣ್ಣದೂಳೆಲ್ಲ ಹೊಡಿಬೇಕು. ಮತ್ತು 5 ದಿವಸಕ್ಕೊಂದ್ಸರಿ ಮಿಸ್ಸಿಂದ ಬೇರೆ ಬಾಕ್ಸ್ಗಳಿಗೆ ಹೆಚ್ಚಿಸಬೇಕು. ಈ ರೀತಿ ಎಲ್ಲ ಮಾಡಬೇಕು. ಈ ರೀತಿ ಎಲ್ಲ ಮಾಡಿದಾಗೆ ಅದನ್ನು ಚೆನ್ನಾಗಿ ಆರೈಕೆಯಾಗಿ ನೋಡಿಕೊಂಡ್ರೆ ನಮಗೆ ಪ್ರತಿಫಲ ಅಂತ ಸಿಗೋದು 25 ದಿವಸಕ್ಕೆ ನಮಗೆ ಅದು ಕಟಾವಿಗೆ ಬರುತ್ತೆ. ಇಷ್ಟಿದೆ ಹುಳು. ಇಷ್ಟಿರೋ ಹುಳು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಬಾಕ್ಸ್ ಆಗಿರುತ್ತೆ ಅಂತ ಹೇಳಿ. ಇಷ್ಟಿದೆ ಇವಾಗ, ಇಷ್ಟು ಕೊಟ್ಟಿದ್ದಾರೆ. ಇದು 25 ಮೊಟ್ಟೆ ಹುಳು ಅಂತ ಹೇಳ್ತಾರೆ ಇದನ್ನು, ಇಷ್ಟು ಇರೋದನ್ನ. ನೆಕ್ಸ್ಟ್ ವೀಡಿಯೋದಲ್ಲಿ ಇದೆಲ್ಲ ಎಷ್ಟು ಖಾಲಿ ಮೆಸ್ ಇದೆ, ಇಷ್ಟು ಮೆಸ್ಗೆಲ್ಲ ಹಾಕ್ತೀವಲ್ಲ, ಅದಕ್ಕೆ ನೆಕ್ಸ್ಟು ಇಷ್ಟು ದಪ್ಪ ಆಗಿರುತ್ತೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ವೀಡಿಯೋ ತೋರಿಸ್ತೀನಿ ನಿಮಗೆ. ಇಷ್ಟಿತ್ತು. ಹಾಗಾಗಿ ಅದೆಲ್ಲ ಮುಗೀತು. ಅಜ್ಜಿ ಬಂದು ಗಿಡಗಳು ನೆಡ್ತಾಯಿದ್ರು. ಹಾಗಾಗಿ ಆಚೆ ನೋಡಿದ್ರೆ ಒಂದು ಡೈರಮುಗ್ ಹಳ್ಳಿತ್ತು. ಹಾಗೆ ಈಚೆ ಬಂದೆ. ಈ ಥರ ಜೋಳದ ಇದೆ. ಅಜ್ಜಿ ಗಿಡಗಳು ನೆಡ್ತಾಯಿದ್ರು. ಗಿಡ ನೆಡ್ತಾ ಇರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಬೀಜ ಹಾಕ್ತೀನಿ ಅಂತೇಳಿ ಕೊತ್ತಂಬರಿ ಬೀಜ ಹಾಕ್ತಿದ್ರು. ಆನಂತರ ಸ್ವಲ್ಪ ಹುಳ್ಳಿ ಬಿತ್ತ ನೆಡ್ತೀನಿ ಅಂತ ಹೇಳಿದ್ರು, ಅದನ್ನು ಕೂಡ ನೆಡ್ತಾಯಿದ್ರು. ಹುಳ್ಳಿಕಾಯಿ, ಬೀನ್ಸ್ ಅದನ್ನು. ಆಮೇಲೆ ಸ್ವಲ್ಪ ಮೆಂತ್ಯ ಇದೆ ಅಂತ ಹೇಳಿಬಿಟ್ಟು ಮೆಂತ್ಯ ತಂದುಕೊಡು, ಸ್ವಲ್ಪ ಮೆಂತ್ಯನ ಚೆಲ್ಲೋಣ ಅಂತ ಹೇಳಿದ್ರು. ಅದನ್ನು ಕೂಡ ತಂದುಕೊಟ್ಟೆ. ಮೆಂತ್ಯನೂ ಕೂಡ ಚೆಲ್ಲಿದ್ರು. ಹಳ್ಳಿ ಜೀವನ ಅಂತ ಅಂದ್ರೆ ಇಷ್ಟು. ನಾವೇ ಎಲ್ಲ ಸ್ವಂತ ನಮಗಾಗುವಂಥದ್ದು ಬೆಳ್ಕೋಬೋದು. ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಅಂತೇಳಿ ಸಬ್ಸಿಗೆ ಸೊಪ್ಪು ತೊಗೊಂಡು ಬಂದರು. ಇಲ್ಲೇ ಎಲ್ಲ ಪಕ್ಕದಲ್ಲೇ ಮಾರ್ತಾಯಿದ್ರು ಬೇರೆಯವರು. ಇಲ್ಲಿ ನಮ್ಮ ಹೊಲದ ಪಕ್ಕದಲ್ಲೇ ಹಾಕಿದ್ರು ಸಬ್ಸಿಗೆ ಸೊಪ್ಪು, ತೊಗೊಂಡು ಬಂದರು. ಆನಂತರ ಅಲ್ಲೇ ನಮ್ಮ ಗದ್ದೆಯಲ್ಲೇ ಅಣಬೆ ಹುಟ್ಟಿದ್ದು ಅಂತ ಹೇಳಿ ಅಣಬೆ ತೊಗೊಂಡು ಬಂದರು. ಇದು ನ್ಯಾಚುರಲ್ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ಕೃಷಿ ಆಗಲಿ ಬಿತ್ತನೆ ಆಗಲಿ ಹಾಕಿ ಮಾಡುವಂಥದ್ದಲ್ಲ. ಇದು ಸೀಸನಲ್ಲಿ ಬರುವಂಥ ಅಣಬೆ. ಇದನ್ನು ಪ್ರಕೃತಿದತ್ತವಾಗಿ ಬೆಳೆಯುತ್ತೆ. ಮೀಶೋದಿಂದ ನನ್ನ ಮಗಳಿಗೆ ಪ್ಯಾಂಟ್ಗಳು ಬುಕ್ ಮಾಡಿದ್ದೆ. 6 ಪ್ಯಾಂಟ್ ಇದೆ. 6 ಪ್ಯಾಂಟಿಗೆ 300 ರುಪೀಸ್. ತುಂಬ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ರೀತಿ ಸ್ವಲ್ಪ ಸ್ಮೂತಾಗಿದೆ, ಬಟ್ಟೆನೂ ತುಂಬ ಸ್ಮೂತಾಗಿದೆ. ಮಕ್ಕಳಿಗೆ ಅಷ್ಟು ರಫ್ ಆಗಲ್ಲ. 6 ಕಲರ್ ಇದೆ, ಬೇರೆ ಬೇರೆ ಕಲರ್ಸು. ತುಂಬ ಚೆನ್ನಾಗಿದೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ಟೆನೂ ತುಂಬ ಕ್ವಾಲಿಟಿಯಾಗಿದೆ. ಸೈಜು ಸ್ವಲ್ಪ ಚಿಕ್ಕ ಆಗುತ್ತೆ ಅನ್ನೋದಾದರೆ ಇದನ್ನು ತೆಗಿಬೋದು. ಇಲ್ಲ ಅಂತ ಅಂದರೆ ಹಾಗೆ ಟೈಟಾಗಿ ಕಟ್ಬೋದು. ಒಂದು ಪ್ಯಾಂಟ್ ನನ್ನ ಮಗಳಿಗೆ ಹಾಕ್ತೆ. ಈ ರೀತಿ ಕಾಣ್ತಿದ್ದೆ. 3 to 6 ಮಂತ್ ಬೇಬೀಸ್ಗೆ ಅಂತ ಸೈಜ್ ಹಾಕಿದ್ದೆ. ನನ್ನ ಮಗಳಿಗೆ ಪರ್ಫೆಕ್ಟಾಗಿ ಆಗಿದೆ ಇವಾಗ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ ಹಾಕಿ. ಆದಷ್ಟು ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಹಾಕಿ ಈ ವಿಡಿಯೋ ಹೇಗಿತ್ತು ಅಂತೇಳಿ. ಫಸ್ಟು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೂ ಇರಲಿ, ನನ್ನನ್ನು ಸ್ವಲ್ಪ ಬೆಳೆಸಿ. ಇಷ್ಟು ಕೇಳ್ಕೊತಾ ಇದ್ದೀನಿ. ಧನ್ಯವಾದ.